ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಇಕ್ಕೇರಿ ಎಂಬ ಗ್ರಾಮದಲ್ಲಿ ಬಂದಿದ್ದೀವಿ. ಈ ಗ್ರಾಮದಲ್ಲಿ ಏನು ವಿಶೇಷಪ್ಪ ಅಂತಂದ್ರೆ, ಈ ಇಕ್ಕೇರಿ ಗ್ರಾಮದಲ್ಲಿ 16ನೇ ಶತಮಾನದಲ್ಲಿ ಕಟ್ಟಿರುವಂತಹ ಇಕ್ಕೇರಿ ಮನೆತನದ ಚೌಡಪ್ಪ ನಾಯಕ ಎಂಬ ಕಟ್ಟಿರುವಂತಹ 16ನೇ ಶತಮಾನದ ಅಘೋರೇಶ್ವರನ ಟೆಂಪಲ್. ಅಘೋರೇಶ್ವರ ಟೆಂಪಲ್ ಅಂದರೆ ಒಂದು ವಿಷ್ಣುವಿನ ಟೆಂಪಲ್. ಈ ಟೆಂಪಲ್ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ, ಇಲ್ಲಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಿತವಾಗಿರುವಂಥ ಈ ಟೆಂಪಲ್ಲು ಹಲವಾರು ಮಂಟಪಗಳಿಂದ ಹಾಗೂ ನಂದಿ ವಿಗ್ರಹಗಳಿಂದ ಹಾಗೂ ಆನೆಗಳಿಂದ ಕಲಾಕೃತಿಗಳಿಂದ ಕೂಡಿದೆ. ಈ ದ್ರಾವಿಡ ಶೈಲಿಯಂಥ ಕಲಾಕಾರ ಅಂದ ಕಟ್ಟಡವನ್ನು ಶ್ರೀ ವಿಜಯನಗರ ಸಾಮ್ರಾಜ್ಯದ ತೆಳಮನೆಯಾಗಿರುವಂಥ ಕೆಳದಿಯ ಅರಸರ ನಾಯಕರು ಕಟ್ಟಿರುವಂಥ ಟೆಂಪಲ್ ಇಕ್ಕೇರಿ ಮನೆತನ. ಈ ಇಕ್ಕೇರಿ ಮನೆತನ ಬಹು ಶಕ್ತಿಶಾಲಿ ಅಂತ ರಾಜಮನೆತನ. ನೀವು ಯಾವಾಗಲೂ ಈ ಕಡೆ ಬಂದಿದ್ರಂತೆ ನೀವು ಈ ಟೆಂಪಲ್ನ ದಯವಿಟ್ಟು ವಿಸಿಟ್ ಮಾಡಬೇಕಂತ ತಮ್ಮಲ್ಲಿ ನೆನಪಿಸ್ಕೊಳ್ತೀನಿ. ನನ್ನ ಬಲಭಾಗದಲ್ಲಿ ಕಾಣುತ್ತಂಥ ಈ ಟೆಂಪಲ್ ಏನಿದೆಯಲ್ಲ, ಇದು ನಂದಿ ಮಂಟಪ. ಬಹಳ ಸುಂದರವಾಗಿದಂತ ಕೂಡಿದೆ ಹಾಗೂ ದೊಡ್ಡ ಟೆಂಪಲಿಂದ ಕೂಡಿದೆ ನಂದಿ ಮಂಟಪ. ಹಾಗೂ ನನ್ನ ಎಡಭಾಗದಲ್ಲಿ ಕಾಣ್ತಿದೆಯಲ್ಲ, ಇದು ಅರ್ಧ ಮಂಟಪ ಅಂತ ಕರೀತಾರೆ. ಈ ಅರ್ಧ ಮಂಟಪದಲ್ಲಿ ಇದು ಅಘೋರೇಶ್ವರ ಟೆಂಪಲ್ನ ಇನ್ನೊಂದು ಚಿಕ್ಕ ಟೆಂಪಲ್ ಇದೆ. ಒಂದು ಅರ್ಧ ಮಂಟಪ ಮತ್ತು ಮುಂಭಾಗದಲ್ಲಿ ಕಾಣುತ್ತಿರುವಂಥ ನಂದಿ ಮಂಟಪ ಮತ್ತು ದೊಡ್ಡ ಟೆಂಪಲ್ ಆಗಿರುವಂಥ ಅಘೋರೇಶ್ವರ ಟೆಂಪಲ್. ನೀವು ಇವಾಗ ಬಂದಾಗ ನೀವು ದಯವಿಟ್ಟು ಈ ಟೆಂಪಲ್ನ ದಯವಿಟ್ಟು ವಿಸಿಟ್ ಮಾಡಿ. ಒಳ್ಳೆಯ ಕಲಾಕೃತಿಯಿಂದ ಕೂಡಿದೆ, ಒಳ್ಳೆಯ ಶಿಲ್ಪ ಕಲಾಕೃತಿಗಳಿಂದ ಕೂಡಿದೆ ಹಾಗೂ ಒಳ್ಳೆಯ ಸುಂದರ ಸಣ್ಣ ಕೆತ್ತನೆಗಳಿಂದ ಈ ಟೆಂಪಲ್ ಕೂಡಿದೆ. ದಯವಿಟ್ಟು ಈ ಹಳೆ ಟೆಂಪಲ್ನ ಬಂದು ನೀವು ವಿಸಿಟ್ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ.